ಹೆಲೋ, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕೋಟ್ಯಾಂತರ ಜನ ಇರುವಂತ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಇದ್ದೇ ಇರುತ್ತೆ. ಹಾಗೆ ಕೆಲವೊಬ್ರ ಕೈಯಲ್ಲಿ ಮಾತ್ರ ರುಚಿಯಾಗಿ ಅಡಿಗೆ ಮಾಡುವಂತ ಕಲೆ ಇರುತ್ತೆ. ಪ್ರತಿದಿನ ಆ ಕೆಲವೊಬ್ರು ತಮ್ಮ ಪ್ರತಿಭೆನ ಪಣಕ್ಕಿಟ್ಟು ಜೊತೆಲಿದ್ದ ಸಂತೋಷ ಪಡಿಸೋಕೆ ಅಂತಾನೆ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಸಂತೋಷ ಪಡಿಸೋದ್ರ ಜೊತೆಗೆ ಕುಕ್ಕುಗಳು ತಮ್ಮ ಕೈ ರುಚಿಯನ್ನ ಪಣಕ್ಕಿಟ್ಟು ಗೆಲುವಿನ ಪಟ್ಟಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಹಾಗೂ ಟೈಡ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡ್ಯಾಸ್ಲರ್ ಆಲ್ ಡೇ ಲಿಪ್ ಕಲರ್, ಕೋ ಪವರ್ಡ್ ಬೈ 1 to 3 ನೂಡಲ್ಸ್, ಸ್ವಸ್ತಿಕ್ ತುಪ್ಪ ಹಾಗೂ ಕ್ವಾಲಿಟಿ ಮಸಾಲಾ, ಸ್ಪೆಷಲ್ ಪಾರ್ಟ್ನರ್ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ಸೊ ನನ್ನ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಸೊ ಈಗ ನಮ್ಮ ಪ್ರೀತಿಯ ಜಡ್ಜಸ್ ನ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಮ್ಯಾಚ್ ಶೆಫ್ ಅಂತಾನೆ ಹೆಸರಾಗಿರುವಂತ ನಮ್ಮ ಪ್ರೀತಿಯ ಕೌಶಿಕ್ ಸರ್ ಹಾಗೂ ನಮ್ಮ ಕಲರ್ಸ್ ಕನ್ನಡದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಸೊ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ನಾವು ನಮ್ಮ ಕುಕ್ಗಳನ್ನ ಅಡಿಗೆ ಮನೆಗೆ ವೆಲ್ಕಮ್ ಮಾಡುವ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಎಲ್ಲ ಬ್ಯೂಟಿಫುಲ್ ವೆರಿ ಹ್ಯಾಂಡ್ಸಮ್ ಕುಕ್ಸ್ ಟು ಅವರ್ ಕಿಚನ್. ಕೆಂಪಮ್ಮ ಅವರೇ, ನೀವು ಏನ್ ಗೊತ್ತಾ, ಅಡಿಗೆ ಮಾಡೋದಕ್ಕೆ ಎಷ್ಟು ಫೇಮಸ್, ಡಾನ್ಸ್ ಮಾಡೋದಕ್ಕೂ ಅಷ್ಟೇ ಫೇಮಸ್ ಆಗಿದ್ದೀರಾ. ಹೌದಾ? ನಿಮಗೆ ಒಬ್ರು ಕಾಂಪಿಟೇಷನ್ ಇರ್ಲಿಲ್ಲ ನಿಮ್ ಡಾನ್ಸ್ಗೆ, ಆದ್ರೆ ಇವತ್ತು ಆ ಕಾಂಪಿಟೇಷನ್ ನಾನ್ ನೋಡಿದೀನಿ. ಹೌದಾ? ಕರೀಲಾ? ಚಂದ್ರಣ್ಣ ಮುಂದ್ ಬನ್ನಿ. ನೀವಿಬ್ರು ಅದ್ಭುತವಾದ ಡಾನ್ಸರ್ಸ್. ಈಗ ನೀವಿಬ್ರು ಸೇರಿ ಡಾನ್ಸ್ ಮಾಡ್ಬೇಕು. ನನಗೆ ಹಳೆ ಸಾಂಗ್ ಬೇಡ, ಒಂದ್ ಒಳ್ಳೆ ಪೆಪಿ ಎನರ್ಜೆಟಿಕ್ ಸಾಂಗ್ ಬೇಕು. ಬರ್ಲಿ ಮ್ಯೂಸಿಕ್. ಸುದ್ದಿ ಕೇಳ್ತಾ ಇರುವೆ, ಎಲ್ಲರಿಗೂ ಹೇಳ್ತಾ ಇರುವೆ, ಇಂದು ಸ್ವಲ್ಪ ವೆರಿ ನೈಸ್, ಥ್ಯಾಂಕ್ ಯು. ಸಕ್ಕದ ಡಾನ್ಸ್ ಮಾಡಿದ್ವಿ ಇಬ್ರು, ಸೂಪರ್. ಸೊ ಮೈ ಡಿಯರ್ ಕುಕ್ಸ್, ಕಿಚನ್ ಗೆ ಬಂದಿದ್ದಾಯ್ತು. ಅಂಡ್ ಇವತ್ತಿನ ಸಂಚಿಕೆನ ಇದೆ ಎನರ್ಜಿಯೊಟ್ಟಿಗೆ ಶುರು ಮಾಡೋಣ ಅಂತ ಹೇಳ್ತಾ, ಈ ವಾರದಲ್ಲಿ ಆಕ್ಚುಲಿ ನಮ್ಮ ಕಿಚನ್ ಅಲ್ಲಿ ನಡೀತಿರೋದು ಎಲಿಮಿನೇಷನ್ ರೌಂಡ್. ಸಂಚಿಕೆ ಕೊನೆಯಲ್ಲಿ ಒಬ್ರು ಕುಕ್ ಇವತ್ತು ನಮ್ಮನ್ನ ಬಿಟ್ಟು ಹೋಗ್ತಾರೆ. ಶರ್ಮಿಯಿಂದ ಹಿಡಿದು ಚಂದ್ರಣ್ಣವರೆಗೂ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ನಮ್ಮ ಕ್ವಾಟ್ಲೇಸ್ ನ ಕಿಚನ್ ಗೆ ವೆಲ್ಕಮ್ ಮಾಡುವಂತ ಸಮಯ. ನಮ್ಮೆಲ್ಲರ ಪ್ರೀತಿಯ ಎನರ್ಜೆಟಿಕ್ ಕ್ವಾಟ್ಲೇಸ್. ಏನ್ ಗೊತ್ತಾ, ಇವತ್ತಿನ ಎಪಿಸೋಡ್ ಎಂತ ಎನರ್ಜಿಯಲ್ಲಿ ಸ್ಟಾರ್ಟ್ ಆಯ್ತು. ಹೌದು, ಇನ್ನೂ ಸೂಪರ್ ಆಗಿರ್ಬೇಕು ಅಂದ್ರೆ ಇವ್ರ ಕೈಗೆ ಬೀಗ ಹಾಕಿದಾರಲ್ಲ, ಯಾರ್ದು ತೆಗಿಬಾರ್ದು. ಹೌದು, ಜೊತೆಗೆ ಇನ್ನೂ ಡಬಲ್ ಚೆನ್ನಾಗಿರ್ಬೇಕು ಅಂದ್ರೆ ಆ ತುಕಾಲಿ ಬಾಯಿಗೂ ಬೀಗ ಹಾಕ್ಬಿಡೋದು. ಅಕ್ಕ, ಪ್ರಶಾಂತ ಅಕ್ಕ, ನಿನ್ ಜೀವನ ಹೆಂಗ ಇವತ್ತು? ನನ್ ಜೀವನ ಏನಿಲ್ಲ ಮ್ಯಾಮ್, ಕೈಗೆ ಬೀಗ ಕಟ್ಟಿರ್ಬೋದು, ಬಾಯಿಗಲ್ಲ. ನಾನ್ ಕೇಳ್ತಾ ಇರೋದು, ನೀ ಕೈಯಲ್ಲಿ ಬಕೆಟ್ ಹಿಡಿತಾ ಇದ್ಯಲ್ಲ, ಕೈಗೆ ಬೀಗ ಹಾಕ್ಬಿಟ್ಟವ್ರಲ್ಲ, ಏನ್ ಮಾಡ್ತೀಯ ಅಂತ. ಬಾಯಲ್ಲಿ ಹಿಡಿತಾನೆ ಅಲ್ಲ, ಹೊಸದಾಗ ಏನಾದ್ರು ಬಾಯಲ್ಲಿ ಬಕೆಟ್ ಹಿಡಿತೀಯ? ಮ್ಯಾಮ್, ನಾನು ಇದುವರೆಗೂ ಬಕೆಟ್ ಹಿಡ್ದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆತರ ಯಾವತ್ತೂ ಇಡಲ್ಲ ಮ್ಯಾಮ್. ನವಿಲು ತಲೆ ಕಚ್ಚಿದ್ರೆ ಹೆಂಗಿರತ್ ಗೊತ್ತಾ? ಆ ಕಡೆ ನೋಡು, ಕೊನೆಯಲ್ಲಿ ಒಬ್ರು ನಿಂತಿರೋ. ವೆಸ್ಟ್ ಇಂಡೀಸ್ ಇಂದ ಕ್ರಿಸ್ ಗೇಲ್ ನ ಕಾಪಿ ಮಾಡಕ್ ಹೋದಂತ ನಮ್ಮ ಒಬ್ಬ ಕನ್ನಡದ ಯುವಕ ಕ್ರಿಸ್ ಗೇಲ್ ಆಗಕ್ಕಾಗದೆ ಮತ್ತೆ ಪುನಃ ವಾಪಸ್ ಕನ್ನಡಕ್ಕೆ ಬಂದಿದ್ದೀರಲ್ಲ, ಯಾರು ನೀವು? ಅದು ಆಕ್ಚುಲಿ ಲೆಫ್ಟ್ ಎಲ್ಲ ಮಾಡ್ಲಿಕ್ಕೆ ಹೋದೆ ಮೇಡಮ್, ಅದು ಮಧ್ಯದಲ್ಲಿ ಓಪನ್ ಆಯ್ತು ನೋಡಿ. ಅಲ್ಲ, ನಾವು ಕೇಳ್ಪಟ್ಟಂತ ವಿಚಾರ, ಇಲಾಖೆಯವರು ಈ ತರದ್ ಬೇಡ ಅಂದ್ರಂತೆ, ಆದ್ರೆ ನೀವು ಕೇಳಲಿಲ್ವಂತೆ. ಅಂದ್ರೆ ಇಲಾಖೆಗೆ ಕೂದಲು ಮುಖ್ಯ ಅಲ್ಲ ಮೇಡಮ್, ಪರ್ಫಾರ್ಮೆನ್ಸ್ ಮುಖ್ಯ. ಈ ತಂದು ಪಾಪ ಫ್ಲೋರ್ ಕಾಮಿಡಿ ಮಾತ್ರ ಆಗ್ತಿದೆ, ಟೆಲಿಕಾಸ್ಟ್ ಕಾಮಿಡಿ ಆಗ್ತಿಲ್ಲ. ಅಕ್ಕ, ಕಾಯಕವೇ ಕೈಲಾಸ ಅಕ್ಕ. ಕೆಲಸ ಮಾಡೋದಷ್ಟೇ ನಮಗೆ ಗೊತ್ತಿರೋದು, ಫಲ ಪ್ರತಿಫಲ ಯಾವತ್ತೂ ಅಪೇಕ್ಷಿಸಬಾರ್ದು. ಹೌದು, ನಾವ್ ಅಷ್ಟೇ ಕೆಲಸ ಮಾಡ್ಬೇಕು. ಈಗ ನಮ್ಮ ಕ್ವಾಟ್ಲೆಗಳು ಬಂದಿದ್ದಾಯ್ತು, ಕುಕ್ಸುಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಆದ್ರೆ ನಿಮ್ಗೆ ಎಲ್ರಿಗೂ ಅನ್ನಿಸ್ತಾ ಇರ್ಬೇಕು, ನಮ್ಮ ಕ್ವಾಟ್ಲೆಗಳು ಕೈಗೆ ಬೀಗನ ಅಂದ್ರೆ ಒಂದು ಕಟ್ಕೊಂಡ್ ಬಂದಿದ್ದಾರೆ, ಏನಕ್ಕೆ ಅಂತ ಅನ್ನಿಸ್ತಾ ಇದೆ? ಹ್ಯಾಂಡ್ ಕಪ್ಸ್ ನೀವ್ ಅನ್ಲಾಕ್ ಮಾಡ್ಬೇಕಾ? ಪೇರಿಂಗ್. ಸೊ ಈ ವಾರದ ಪೇರಿಂಗ್ ಟಾಸ್ ನ ಶುರು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ಟಿ ಪ್ಲೀಸ್. ಸೊ ಈ ವಾರದ ಪೇರಿಂಗ್ ಟಾಸ್ ನ ಶುರು ಮಾಡುವಂತ ಸಮಯ. ಕುಕ್ಗಳು ಒಬ್ಬೊಬ್ಬರಾಗಿ ಬರ್ತೀರಾ. ಇಲ್ಲೊಂದಷ್ಟು ಕೀಗಳನ್ನ ನಾವ್ ಇಟ್ಟಿದೀವಿ. ಒಂದು ಕೀನ ತಗೊಂಡು
ಅಲ್ಲಿ ಕ್ವಾಟ್ಲೆಗಳ ಹತ್ರ ಹೋಗಿ ಒಂದೊಂದೇ ಲಾಕ್ ನ ಅನ್ಲಾಕ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಯಾರ ಕೈಯಲ್ಲಿರುವಂತ ಬೀಗ ಅನ್ಲಾಕ್ ಆಗುತ್ತೋ ಅವರು ನಿಮ್ಗೆ ಲಾಕ್ ಆಗ್ತಾರೆ. ಇವತ್ತು ನಮ್ಮ 8 ಜನ ಕುಕ್ಕುಗಳಲ್ಲಿ ಯಾರನ್ನಾದ್ರೂ ಒಂದು ಡೇಂಜರ್ ಝೋನ್ಗೆ ಕರ್ಕೊಂಡ್ ಬರುವಂತ ಶಕ್ತಿ ಇರೋದು 2 ಕಂಟೆಸ್ಟೆಂಟ್ಗೆ, ಒಂದು ಗೆ ಇನ್ನೊಂದು ತುಕಾಲಿಗೆ. ಬಟ್ ಡೇಂಜರ್ ಝೋನ್ಗೆ ಬಂದಿರುವಂತ ಕಂಟೆಸ್ಟೆಂಟ್ ನ ಎಲಿಮಿನೇಟ್ ಮಾಡುವಂತ ತಾಕತ್ತು ಏಕೈಕ ವ್ಯಕ್ತಿಗಿರೋದು. ಇಟ್ ಇಸ್ ತುಕಾಲಿ. ಇವತ್ ಬರ್ಕಳಿ ನನ್ ಜೊತೆ ಯಾರು ಬರ್ತಾರೋ ಅವರು ಕುಕ್ ಆಫ್ ದಿ ಚೆಫ್ ಆಯ್ತಾರೆ. ಇತಿಹಾಸ ಸೃಷ್ಟಿ ಆಗುತ್ತೆ ನೋಡಿ. ಸೊ ಈ ವಾರದ ಪೇರಿಂಗ್ ಟಾಸ್ಕ್ ನ ಶುರು ಮಾಡುವಂತ ಸಮಯ ಬಂದಿದೆ. ತುಂಬಾ ಕಾಂಪಿಟೇಷನ್ ಅಲ್ಲಿ ಕಾಂಪಿಟೇಟಿವ್ ಆಗಿ 11 ವಾರಗಳನ್ನ ಮುಗಿಸಿರುವಂತ ಚಂದನ್ ಅವರು ಮೊದಲನೇದಾಗಿ ಬಂದು ಅದೇ ಕೀ ಫಿಕ್ಸ್ ಅಲ್ವಾ? 100%. ಯಾಕೆ ಹಿಂಗ್ ಕೇಳ್ತಾ ಇದೀರಾ? ಕೆಲವೊಮ್ಮೆ ನಾವು ಓಪನ್ ಮಾಡುವಂತ ಡೋರು ಲತ್ತೆನ ತಂದು ಕೊಡಬಹುದು. ಚಂದನ್, ಲತ್ತೆ ಯಾರಿಗೂ ಬರಕ್ ಬೇಡ, ನನಗೆ ಬರ್ಲಿ ಅಂತ ದೊಡ್ಡ ಮನಸ್ ಮಾಡಿ ತಗೊಳ್ಳಿ. ಇಬ್ಬಿಬ್ರು ಹುಡುಗಿಯರು ಬರಲ್ವಾ ನಿಮ್ಮ ಹತ್ರ? ಹೋಗಿ ಟ್ರೈ ಮಾಡ್ತೀನಿ. ಓ ಫಸ್ಟೇ ಅವನು ಅಬ್ಬಾ ಇವನಿಲ್ಲ ಹೋಗ ಕಡೆಗೆ. ನಿಮ್ಗಿದೆ ಅಲ್ಲತ್ತೆ. ಯಾರು ಬೇಡಲ್ಲ ಕಳಿಸ್ತಾ ಇದ್ದೀನಿ ನಾನು. ನಾನೇ ಅನ್ಸತ್ತಲ್ಲ. ಆಗತ್ತೆ, ಇನ್ನೊಂದ್ಸತಿ ಆಗಲ್ಲ ಕಣ, ಅಷ್ಟೇ ಕಣ, ಅಷ್ಟೇ. ಜಜಸ್ ಪ್ಲೀಸ್ ಕಾವ್ಯ ಒಂಚೂರು ಬೇಗ ಕಳಿಸಿ. ಪ್ಲೀಸ್ ಒಂಚೂರು ಕಾವ್ಯ ಕಳಿಸಿ. ಬರ್ತಾರೆ ಇರು. ಬಟ್ ಎನಿವೆ, ನಿಮಗೆ ಯಾರು ಬೇಡ, ಅವ್ರು ಸಿಕ್ಕಿಲ್ಲ. ಹೌದು. ಅಂಡ್ ಹಿತೇಶ್ ಬಗ್ಗೆ ಎಲ್ಲಾ ಕುಕ್ಕುಗಳು ಒಳ್ಳೆ ಒಪಿನಿಯನ್ ಇಷ್ಟು ವಾರಗಳು ಕೊಟ್ಟಿರೋದು. ಸೊ ಈ ವಾರ ನಿಮ್ಮ ಜೊತೆಗೆ ಅಂದ್ರೆ ನಿಮ್ಗೆ ಕುಕ್ ಆಫ್ ದ ವೀಕ್ ಕೊಡ್ಸೋದಕ್ಕೆ ಇವ್ರು ಸಹಾಯ ಮಾಡ್ತಾರೆ ಅಂತ ಅನ್ಸುತ್ತಾ? ಕುಕ್ ಆಫ್ ದ ವೀಕ್ ಕೊಡಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಎಲಿಮಿನೇಟ್ ಅಂತೂ ಮಾಡ್ಸಲ್ಲ. ಹಂಗಂತೀರಾ? ನೀವು ನಿಜವಾಗ್ಲೂ ಸರಿಯಾದ ಒಳ್ಳೆ ಕ್ವಾಟ್ಲೆ ಅನ್ನೋಂಗಿದ್ರೆ ಇವ್ರೆ ಎಲಿಮಿನೇಷನ್ ಮಾಡಿ ಡೇಂಜರ್ ಝೋನ್ಗೆ ತಂದು ನಿಲ್ಸ್ಬೇಕು. ಆಯ್ತು. ಚಂದನ್, ನಿಮ್ಗೆಲ್ಲ ಆಲ್ ದ ವೆರಿ ಬೆಸ್ಟ್. ನಿಮಗೆ ಆಲ್ ದ ವೆರಿ ಬೆಸ್ಟ್. ಹೋಗಿ ಟೇಬಲ್ಗೆ. ಪಾಪ ಈಗ ಮುಂದೆ ಅವರ ಪಾರ್ಟ್ನರ್ ನ ಚೂಸ್ ಮಾಡೋದಕ್ಕೆ ಬರ್ತಾ ಇರುವಂತ ಕುಕ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೀವಿಲ್ಲಿ ಅದೇನೋ ಒಂಥರ ಗೊತ್ತಿಲ್ಲ, ನಿಮ್ ಹಣೆ ಬರದಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ. ಯಾವ ಕೀ ಬಂದ್ರು ನಿಮ್ಮ ಕೀ ಫಿಕ್ಸ್ ಆಗಿದೆ, ಲಾಕ್ ಆಗಿದೆ, ಸೂರಜ್ ಅಂತಾನೆ. ಹೇಳ್ಬಿಡಿ ಸೂರಜ್ ಬೇಡವಾ? ಅದೊಂಥರ ಕೀ ನೋಡಿದ್ರು ಹಂಗೆ ಅನ್ಸ್ತಾರೆ, ಸೂರಜ್ ಅಂತ ಅನಿಸ್ತದೆ. ಕಾವ್ಯ, ಯಾರ ಮನಸ್ಸಿನ ಬೀಗವನ್ನು ತೆಗೆಯಲು ನೀವು ಸಿದ್ಧ? ಗೊಬ್ಬರ ಬೇಕಾ? ಎಸ್, ನಾನು 3 ವಾರದಿಂದ ಬೇಡ್ತಾ ಇದ್ದೀನಿ. ಸೊ ಕೀ ತಗೊಳ್ಳಿ, ನೋಡೋಣ ಯಾರು ಬರ್ತಾರೆ ಅಂತ. ಬಾ 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 ನಿಮಿಷ. ಮೇಡಮ್, ಈ ಕಾವ್ಯ ನನ್ನ ಕಣ್ಣು ಮುಂದೆ ಬರ್ತಿದ್ರೆ ಆ ಮಧ್ಯರಾತ್ರಿ 3 ಗಂಟೆಗೆ ಆಗೋ ಎಲಿಮಿನೇಷನ್ ಕಣ್ಣು ಮುಂದೆ ಕಾಣ್ತಿದೆ ಮೇಡಮ್. ಅವಳನ್ನ ಇವತ್ತು ಕುಕ್ ಆಫ್ ದಿ ಚೆಫ್ ಮಾಡ್ತೀನಿ. ತಗೆ ಕವ್ಯ, ತಗೆ. ನಾನೇ ಬರೋದು, ತಗೆ. ನಮಗ್ ಬೆಲೆನೇ ಇಲ್ಲ ಇಲ್ಲಿ. ಗೊಬ್ಬರನೇ ನಾನಿನ್ನ ಬಿಡಲಾರೆ, ನಾನಿನ್ನ ಬಿಡಲಾರೆ. ತಕೋ ಲಾಕ್ ತಕೋ ನನ್ನ ತಕೋ ತಿನ್ನಿ ಟ್ರೈ ಮಾಡಿ ನೀಟಾಗೆ.
ಕಾವ್ಯ, ನಮ್ಮ ಚೆಫ್ ಪ್ರೀತಿನ ಒಂದ್ ಮಾತು ಹೇಳಿದ್ರು, ಇದು ನಿಜ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಿಮ್ಗೆ ಫಸ್ಟ್ ಎಪಿಸೋಡ್ ಸೂರಜು, ಲಾಸ್ಟ್ ಎಪಿಸೋಡ್ ಈ ವಾರ 11th ವೀಕ್ ಆ ಮ್ಯಾಡ್ ಚೆಫ್ ಅವ್ರ ಕಾಸ್ಟ್ಯೂಮ್ ಮೇಲಿರೋ ಆ ಮ್ಯಾಡ್ ಚೆಫ್ ಲೋಗೋ ಮೇಲೆ ಆಣೆ ನಿನಗೆ ಚೆಕ್ ಆಫ್ ದ ವೀಕ್ ಕೊಡಿಸ್ತೀನಿ. ಚೆಕ್ ಆಫ್ ದ ವೀಕ್ ಶೆಫ್ ಆಫ್ ದ ವೀಕ್ ಚೆಫ್ ಆಫ್ ದ ವೀಕ್ ಕೊಡಿಸ್ತೀನಿ. ಕೊಡ್ಸ್ಲಿಲ್ಲ ಅಂದ್ರೆ ಕೊಡ್ತಿಲ್ಲ ಅಂದ್ರೆ ಕಳಿಸ್ತೀನಿ. ಪಾಪ ಕಣ. ಸುಮ್ನೆ ನಾಟಕ ಇಬ್ರುನು. 9:00 ಫೋನ್ ಮಾಡಿದಾಳೆ. ಇವಳು ಮತ್ತೆ ಇವ್ರ ಪೇರೆಂಟ್ಸ್ ಎಲ್ಲ ಜಾತಿಗೆ ಇಟ್ಕೊಂಡದ್ ಯಾಕೆ ನಾನೇ ಸಿಗ್ತೀನಿ ಅಂತ ಕೇಳಕ್ ಹೋಗಿದಾರಂತೆ ಯಾರು ಜ್ಯೋತಿಷ್ಯರ ಹತ್ರ. ಅವ್ರು ಹೇಳಿದಾರಂತೆ ಜೀವನ ಪೂರ್ತಿ ಇವ್ರಿಗೆ ನಾನೇ ಸಿಗೋದು. ಸೂರಜ್, ಮತ್ ಅವ್ರನ್ನ ಏನ್ ಮಾಡ್ತೀಯಾ? ಸೂರಜ್ ಬಂದ್ಯಾನೆ ಅಂತ ದಯವಿಟ್ಟು ಟೆನ್ಷನ್ ಮಾಡ್ಕೊಂಡ್ಬಿಡಿ. ಅವನ್ ಆಕ್ಚುಲಿ ಫುಲ್ ಮಜಾ ಮಾಡ್ಕೊಂಡು ಅವ್ನ ಹೆಲ್ಪ್ ಮಾಡ್ರ ನೋಡಿದ್ವಿ. ಏನಂದ್ರೆ ಸ್ವಲ್ಪ ಗಲೀಜು, ಸ್ವಲ್ಪ ಗಲೀಜು. ಮನೇಲಿ ಹೇಳಲ್ವಾ ನಿಮ್ಮನ್ನ ಗಲೀಜು ಏ ಅಂತ? ಮನೇಲಿ ಯಾಕೆ ಮೇಡಮ್, ನಿನ್ನ ಪ್ಯಾಕ್ ಹೋಸ್ಟಿಂಗ್ ಹೋಗಿದ್ದೆ ಮಂಗಳೂರಿಗೆ ಒಂದು ಸ್ಕೂಲಿಗೆ. ಅಲ್ಲಿ ಮಕ್ಕಳು ನಾನು ಪಾಸ್ ಆಗ್ತಿದ್ದೀನಿ ಮಾರ್ಚ್ ಫಸ್ಟ್ ಆಗುವಾಗ ಗಲೀಜ್ ಅಂತಿದ್ದಾರೆ. ಏನ್ ಗಲೀಜ್ ಅಂತಿದ್ದಾರೆ. ಓ ಇದು ಅಲ್ಲಿದ್ ಗಲೀಜ್ ಇಲ್ಲಿ ಸಿಂಕ್ ಆಗ್ತಿದೆ ಅಂತ ನನಗೆ ಆಮೇಲೆ ಗೊತ್ತಾಯ್ತು ಮೇಡಮ್. ನಿನ್ ಗಲೀಜೆ ಅದ್ರಲ್ಲಿ ಹೊಸದೇನಿದೆ? ಇಬ್ರಿಗೂ ಹ್ಯಾಪಿ ಕುಕಿಂಗ್, ಆಲ್ ಬೆಸ್ಟ್. ಕೈ ಮಾಡ್ಕೊತಿರೋ ಚಂದ್ರಣ್ಣ, ಬನ್ನಿ, ನಿಮ್ ಟೈಮ್ ಚೆನ್ನಾಗಿದೆ, ಬನ್ನಿ. ಓಕೆ, ಯಾರನ್ನ ಬರಲಿ. ಚಂದ್ರಣ್ಣ ಅವರು ಅವರ ಕೀನ ತಗೊಂಡಿದ್ದಾರೆ. ಈಗ ಚಂದ್ರಣ್ಣ, ಹಾ. ಬೇಡದಿರೋ ವ್ಯಕ್ತಿಗಳಿಂದ ಶುರು ಮಾಡಿ ಚಂದ್ರಣ್ಣ. ಅಯ್ಯೋ, ಹೋಗೋದೇ ಫಸ್ಟ್ ಪ್ರಾಶನ ತಿನ್ಕೊಂಡೇ ಹೋಗ್ಬಿಡ್ತೀನಿ. ಅಲ್ಲಿ ದೊರಿದ್ರೆ ಇಲ್ಲಿ ಭಾಷಣ. ಎರಡನೇದು ಎರಡನೇ ಪಾಷಾಣನ ಎರಡನೇದು ಅಕ್ಕ ಇವರೇ ಬೇಕಾಗಿತ್ತು ಇವತ್ತು. ಆಹಾ. ಎಷ್ಟ್ ಖುಷಿ ಆಯ್ತು ನಿಮ್ಗೆ ಗೊಬ್ಬರ ತುಂಬಾ ಸಿಕ್ಕಿರೋದು? ಖುಷಿ ಆಯ್ತು. ಅಲ್ಲ, ನಾನು ಬಹಳ ಟ್ರೈ ಮಾಡ್ಬಿಟ್ಟೆ, 2-3 ಸಲ ಬೀಗನೆ ಓಪನ್ ಆಗ್ಲಿಲ್ಲ. ಹೌದು. ನೋಡಿ, ಅದೃಷ್ಟ ಅನ್ನೋದಿದ್ದಾಗ ನೋಡಿ ಎಲ್ಲಿಂದ ಬಂದಿದೆ ಅಂತ ಯೋಚನೆ ಮಾಡ್ಬೇಕು. ಆಲ್ ವೆರಿ ಬೆಸ್ಟ್. ಥ್ಯಾಂಕ್ ಯು. ಮುಂದೆ ಅವರ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡೋದಕ್ಕೆ ಬರ್ತಾ ಇರೋದು ಇಟ್ ಇಸ್ ದಿಲೀಪ್. ವಾವ್, ತಗೊಂಡ್ಬಿಟ್ರಾ? ತಗೊಂಡ್ರು, 3ನೇ ಕೀ ತಗೊಂಡ್ರು. ಬಾರೋ ಬಾ ಬಾರೋ ಬಾ ಬಾರೋ ಬಾ ತಗ್ಗು. ನಾನೇ ಭಿಕ್ಷುಕನ್ ತಗ್ಗು. ಅಲ್ಲ ಅಲ್ಲ ಅಯ್ಯಯ್ಯೋ, ದಿಲೀಪ್ ಯಾರು ಬೇಡವೋ ಅವ್ರನ್ನ ಮೊದಲು ತಗೊಳ್ಳಿ. ನಿಂಗೆ ಯಾರು ಬೇಕಾದ್ರು ಕರ್ಕೋಗಪ್ಪ, ಸುಮ್ನೆ ತಳ್ಬೇಡ ನಮ್ಮನ್ನ. ಏನ್ ಗೊತ್ತಿಲ್ಲ, ನಮ್ಮ ನೋಡಿದ ರಘು ನೋಡು ನಾವು ಒಡ್ಸ್ಕೊಳಕ್ಕಿದೀವ. Bye.